ನೀನೇನು ಇಷ್ಟೊತ್ತಾದರೂ ಟಿ ವಿ ಹಾಕ್ಕೊಳ್ದೆ ಹಾಗೆ ಕೂತಿದ್ಯಾ? ಮಂಗ ನೀನು ಹಾಗೆಲ್ಲ ಕೂತ್ಕೊಳ್ಳಲ್ವಲ್ಲ? ಅಪ್ಪ ಯಾರು ಸುಮ್ಮನೆ ಕೂತಿರೋದು? ನಾನು ಆಟ ಆಡ್ತಾ ಇದ್ದೆ. ಆಟ ಆಡ್ತಿದ್ಯಾ? ಯಾರ ಜೊತೆನೋ? ಟಾನ್ ಟಾಡಾನ್ ಇವನ್ ಜೊತೆ. ನೀನು ಮದುವೆ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ಪೆಟ್ಟಿಗೆಯಿಂದ ಈ ಗಣಪನ ಈಚೆ ಕಡೆ ತೆಗೀಲೇಬಾರ್ದೆ. ಅಯ್ಯೋ ದೇವ, ಇದನ್ನ ಯಾಕೆ ಹೊರಗಡೆ ತೆಗ್ದೆ? ಅಪ್ಪ ಏನಾಯ್ತು? ಏನಿದು ಆಟ ಸಾಮಾನ್ತರ ಇದೆ? 3 ಹೊತ್ತು ಆಟ ಆಟ. ನಿನಗೆ ಪ್ರಪಂಚದಲ್ಲಿರೋ ವಸ್ತು ಎಲ್ಲ ಆಟ ಸಾಮಾನು ಥರ ಕಾಣುತ್ತೇನೋ? ಯಾಕೆ ತೆಗ್ದೆ ಪೆಟ್ಟಿಗೆಯಿಂದ ಹೊರಗಡೆ ಇದನ್ನ? ಅಪ್ಪ ನಂಗೆ ನಿಜವಾಗ್ಲೂ ಇದೇನು ಅಂತ ಗೊತ್ತಿಲ್ಲ ಅಪ್ಪ. ನಾನೇನೋ ಬೇರೆ ಹುಡುಕ್ತಾ ಇದ್ದೆ, ಅವಾಗಿದ್ ಸಿಕ್ತು. ಏಯ್, ಇದನ್ನ ನಾವೇ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟಿದ್ವಿ ಕಣೋ. ಪಾರು ಮದುವೆ ಆಗೋವರೆಗೂ ಯಾವುದೇ ವಿಘ್ನ ಆಗದಿರಲಿ ಅಂತ ಪೂಜೆ ಮಾಡಿ ಮುಚ್ಚಿಟ್ಟಿದ್ವಿ. ನೀನು ಇದನ್ನು ತೆಗೆದು ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲೋ. ಅಪ್ಪ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಪ್ಪ. ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೋಬೇಕು, ಅಷ್ಟು ಬುದ್ಧಿ ಇಲ್ಲ ನಿನಗೆ. ಅಯ್ಯೋ, ಹೀಗಿನ್ನೇನೇನು ವಿಘ್ನಗಳು ಕಾದಿದೆಯೋ. ಕ್ಷಮಿಸಿ ದೊಡ್ಡ ಯಜಮಾನ್ರೆ, ನೀವು ಕೊಟ್ಟಿದ್ದ ಊಟನ ಕ್ಷಮಿಸ್ಬೇಕಾಗಿರೋದು ನೀನು ಪಾರ್ವತಿ. ಹಾಗೆಲ್ಲ ಮಾತಾಡಬೇಡಿ ದೊಡ್ಡ ಯಜಮಾನ್ರೆ, ನಾನು ಹೇಳ್ದೆ ಹೋಗಿದ್ದು ನನ್ನ ತಪ್ಪು. ಪಾರ್ವತಿ, ನನಗೆ ತಾಳ್ಮೆ ಜಾಸ್ತಿ ಅಂತಾರೆ, ಆದ್ರೆ ನೀನು ನನ್ನನ್ನು ಮೀರಿಸ್ಬಿಟ್ಟೆ. ಸಹನೆ ನಿನ್ನಲ್ಲಿ ಬೆರ್ತು ಹೋಗಿದೆ. ನೀನು ಯಾವ ಸಮಯದಲ್ಲೂ ಬದಲಾಗೋದಿಲ್ಲ ಅಲ್ಲ? ಬದಲಾವಣೆ ಆಗ್ಬೇಕಾಗಿರೋದು ನಮ್ಮಲ್ಲೆಲ್ಲ ದೊಡ್ಡ ಯಜಮಾನ್ರೆ. ಏನಾದ್ರು ಬದಲಾಯಿಸ್ಬೇಕು ಅಂದ್ರೆ ನಮ್ಮ ಕೈ ನೀಡಿ ಬದಲಾಯಿಸ್ಬೇಕು ಅಷ್ಟೇ. ಗ್ರೇಟ್ ಪಾರ್ವತಿ. ದೊಡ್ಡ ಯಜಮಾನ್ರೆ, ಅಖಿಲಮ್ಮವ್ರು ಬರೋ ಹೊತ್ತಾಯ್ತು, ನಾವಿನ್ ಹೋಗೋಣ? ಎಸ್, ಹೋಗೋಣ. ಪಾರ್ವತಿ, ಏನ್ ದೊಡ್ಡ ಯಜಮಾನ್ರೆ? ಅಮ್ಮನ ಪ್ರತಿಬಿಂಬನ ನಾನು ಇನ್ನೊಬ್ಬರಲ್ಲಿ ನೋಡಿದ್ದೀನಿ ಅಂತ ಹೇಳಿದ್ನಲ್ಲ, ಅವ್ರು ಯಾರು ಗೊತ್ತಾ? ಯಾರು? ಭಗವಂತ, ನೀನೇ ನಮ್ಮನ್ನು ಕಾಪಾಡಬೇಕು. ಇನ್ನು ಮುಂದೆ ನಿನಗೆ ಸಲ್ಲಿಸ್ಬೇಕಾದ್ದನ್ನೆಲ್ಲ ಮನಸಾರ ಸಲ್ಲಿಸಿದ್ದೀವಿ. ಯಾವ ಕುಂದು ಕೊರತೆನೂ ಇಲ್ಲದ ಹಾಗೆ ಎಲ್ಲನೂ ಅರ್ಪಿಸಿದ್ದೀವಿ. ಆದರೂ ಯಾಕೆ ನಾನು ನನ್ನ ಮಕ್ಕಳ ಕಷ್ಟಕ್ಕೆ ಗುರಿ ಆಗ್ತಾ ಇದ್ದೀವಿ? ಇದೇನು ಹಿಂದಿನ ಜನ್ಮದ ಪಾಪನೋ ಅಥವಾ ಮುಂದಿನ ಭವಿಷ್ಯದ ತಯಾರಿನೋ ಒಂದು ಅರ್ಥ ಆಗ್ತಿಲ್ವಲ್ಲ ಸ್ವಾಮಿ. ನಿನ್ನ ಶಿಕ್ಷೆ ಏನಿದ್ರು ನನಗಿರಲಿ. ನನ್ನ ಮಕ್ಕಳು ಇನ್ನೂ ಹಸುಗೂಸುಗಳು. ಅವುಗಳ ಮನಸ್ಸಲ್ಲಿ ಒಂಚೂರು ಕಹಿ ಇಲ್ಲ, ವಿಷ ಇಲ್ಲ. ಅವುಗಳನ್ನು ಗುರಿಯಾಗಿಸ್ಬೇಡ ತಂದೆ. ಅವಳು ಯಾವ ತೊಂದರೆಗೂ ಸಿಕ್ಕಿ ಬೀಳ್ದಿರೋ ಹಾಗೆ ನೋಡ್ಕೊಳಪ್ಪ. ಲೇ ಉಮಾ, ಆದಿತ್ಯ ರೂಮಲ್ಲಿ ಇಲ್ಲ ಕಣೆ. ಇಬ್ರು ಇವತ್ತು ಸರಿಯಾಗಿ ಸಿಕ್ಕಾಕೊಳ್ತಾರೆ. ಈ ವಿಷಯ ಅಕ್ಕ ಬಂದ ತಕ್ಷಣ ಹೇಳ್ಬಿಟ್ರೆ ಅವರಿಬ್ಬರಿಗೂ ಮಾರಿ ಹಬ್ಬ ಕಣೆ. ಅಯ್ಯೋ, ದೇವಸ್ಥಾನದಿಂದ ಬರೋದು ಇಷ್ಟೊತ್ತಾಗುತ್ತೆ ಅಂತ ಗೊತ್ತೇ ಆಗಲಿಲ್ಲ ಅಲ್ವರೆಗೂ. ಅಕ್ಕ ನೀವು ಬರ್ತೀರಾ ಅಂತ ಕಾದು ಅಯ್ಯೋ ನನ್ನ ಕೂದಲೆಲ್ಲ ಎಲ್ಲಿ ಬಿಳಿ ಆಗೋಗ್ಬಿಡುತ್ತೋ ಅಂತ ಹೆದರ್ಕೊಂಡ್ಬಿಟ್ಟಿದೆ ಅಕ್ಕ. ಏನು ವಿಷಯ? ಫೋನಲ್ಲಿ ಎಲ್ಲ ಹೇಳಿದ್ನಲ್ಲ ಅಕ್ಕ. ಇಲ್ಲ ದಾಮಿನಿ, ನೀನು ಫೋನ್ ಮಾಡಿದಾಗ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಏನು ಹೇಳು? ಅಯ್ಯೋ ಅಕ್ಕ, ಅದು ಹೇಳೋದಕ್ಕೂ ಕೇಳೋದಕ್ಕೂ ಇದು ಸರಿಯಾದ ಸಮಯನೇ ಅಲ್ಲ. ಪ್ಲೀಸ್ ನೀವು ನೋಡಿ ಬನ್ನಿ ಅಕ್ಕ. ಸುತ್ತಿ ಬಳಸಿ ಮಾತಾಡೋದು ನಿನ್ನ ಸ್ಪೆಷಾಲಿಟಿ ಅಂತ ನನಗೆ ಗೊತ್ತು. ಏನು ಹೇಳು?
ಅಕ್ಕ ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಏನು ಹೇಳಿ ಹೋಗಿದ್ರಿ ಹೇಳಿ? ನಮ್ಮ ಮನೆ ಮಗ, ಅರಸನ ಕೋಟೆ ಅರಸ ಆದಿತ್ಯ ಹೊರಗಡೆ ಎಲ್ಲೂ ಹೋಗಬಾರ್ದು, ಅವನಿಗೇನು ತೊಂದರೆ ಆಗದಿರೋ ರೀತಿ ನೀವೆಲ್ಲ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅಂತ ಹೇಳಿ ಹೋಗಿದ್ರಿ ತಾನೇ? ಹೌದು. ಹೌದು ತಾನೇ? ಹಾಗಾದ್ರೆ ಈಗ ಏನಾಗಿದೆ ಅಂತ ನೀವೇ ನಿಮ್ಮ ಕಣ್ಣಾರ ನೋಡ್ಬೋದು. ಬನ್ನಿ ಅಕ್ಕ, ಬೇಗ ಬನ್ನಿ. ಬನ್ನಿ ಅಕ್ಕ, ಬನ್ನಿ. ಆದಿತ್ಯ ರೂಮಲ್ಲೇ ಇರಬೇಕು, ಮನೇಲೇ ಇರಬೇಕು, ಜೋಪಾನವಾಗಿ ಅಂತ ಹೇಳಿದ್ರಲ್ಲ, ನೋಡಿ ನೀವೇ ನೋಡಿ ಅಕ್ಕ. ಅಕ್ಕ, ಆದಿತ್ಯ, ಟಿಂಬು ಹಾಸಿಗೆ ಮೇಲೆ. ದಾಮಿನಿ, ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಏನಾಗಿದೆ ನಿಂಗೆ? ಹೆಂಗ್ ಬಂದೆ? ದಾಮಿನಿ, ಮಲಗದೋನ್ನ ಡಿಸ್ಟರ್ಬ್ ಮಾಡಕ್ ಹೋಗ್ತಾ ಇದೀಯಾ? ನಡಿಯಾಚೆ ಹೋಗು ಅಂದೆ. ಲೇ ಉಮಾ, ಬಾರೆ. ಆದಿ ಮಗನೇ, ಆದಷ್ಟು ಬೇಗ ನೀನು ಜಾರದೇ ಇರೋ ಹಾಗೆ ಜೋಪಾನ ಮಾಡೋ ಕೈಗಳನ್ನು ತಂದು ನಿನ್ನ ಕೈಗಿಡ್ತೀನಪ್ಪ. ಓ, ಇದು ಪಾರ್ವತಿಗೆ ಸೇರ್ಬೇಕಾಗಿರೋ ಫ್ರೇಮು.